ವಿದ್ಯಾರ್ಥಿಗಳಿಗೆ ಓದಿನ ಜೊತೆಗೆ ಈಗ ಸುರಕ್ಷತೆಯ ಭರವಸೆ. ಕೇವಲ 100 ರೂಪಾಯಿ ಪಾವತಿಸಿದರೆ 6 ಲಕ್ಷದವರೆಗೆ ವಿಮೆ ಸೌಲಭ್ಯ ಸಿಗಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಈ ನಿರ್ಧಾರಕ್ಕೆ ಪೋಷಕರು ಸ್ವಾಗತವನ್ನ ಮಾಡಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳ ಜೀವಕ್ಕೆ ಈಗ ವಿಮೆ ಕವಚ. ಕೇವಲ 100 ರೂಪಾಯಿ ಪಾವತಿಸಿದರೆ 6 ಲಕ್ಷದವರೆಗೆ ಭದ್ರತೆ. ಬೆಂಗಳೂರು ವಿಶ್ವವಿದ್ಯಾಲಯ ಅಂದರೆ ಅದೆಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದೇಗುಲ. ಹೀಗಾಗಿ ಇಲ್ಲಿ ಓದುವಂತಹ ವಿದ್ಯಾರ್ಥಿಗಳ ಸುರಕ್ಷತೆಗೆ ವಿಶ್ವವಿದ್ಯಾಲಯ ಮೊದಲ ಆದ್ಯತೆಯಾಗಿ ಪರಿಗಣಿಸಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಯೋಜನೆ ಜಾರಿಗೆ ತರಲು ಮುಂದಾಗಿದೆ. ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಅಪಘಾತ ಹಾಗೂ ಸಾವು ನೋವುಗಳಿಂದ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕಾಲೇಜು ದಾಖಲಾತಿ ವೇಳೆ ಪ್ರತಿ ವಿದ್ಯಾರ್ಥಿಯಿಂದ ಕೇವಲ 100 ರೂಪಾಯಿ ಸಂಗ್ರಹಿಸಿ ಅಪಘಾತ ವಿಮೆ ಯೋಜನೆ ಜಾರಿಗೆ ತರಲು ಪ್ಲಾನ್ ರೂಪಿಸಿದೆ. ಅಪಘಾತದಿಂದ ಸಾವು, ಗಂಭೀರ ಗಾಯ ಉಂಟಾದರೆ ವಿದ್ಯಾರ್ಥಿಗೆ ಅಥವಾ ಅವರ ಕುಟುಂಬಕ್ಕೆ 6 ಲಕ್ಷ ರೂಪಾಯಿವರೆಗೆ ಪರಿಹಾರ ದೊರೆಯಲಿದೆ. ಈಗಾಗಲೇ ಹಲವು ವಿಮೆ ಕಂಪನಿಗಳ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಚರ್ಚೆ ಕೂಡ ನಡೆಸಿದ್ದಾರೆ. ಮೊದಲು ಇನ್ಶೂರೆನ್ಸ್ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಈಗ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಪ್ರತಿ PhD PG ವಿದ್ಯಾರ್ಥಿಗಳಿಗೆ ಇಲ್ಲೇನು ಪಾಠ ಮಾಡ್ತಾಯಿದೆ, ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ, ಅವ್ರಿಗೆಲ್ಲರೂ ಕೂಡ ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕು. ನಾವು ಏನು ಮಾಡ್ತಾಯಿದ್ದೀವಿ, ಈಗ ಈ ಅಡ್ಮಿಷನ್ ಟೈಮಲ್ಲೇ ಈ ವರ್ಷ ಅಡ್ಮಿಷನ್ನು ಈಗಾಗಲೇ ನೋಟಿಫಿಕೇಷನ್ ಆಗಿದೆ. 100 ರೂಪಾಯಿ ದುಡ್ಡನ್ನ ಇದು ಮಾಡಿ ನಾವು ಮತ್ತು ನಮ್ಮ ಯೂನಿವರ್ಸಿಟಿ ಫಂಡಿಂದ ಒಂದಷ್ಟು ದುಡ್ಡು ಹಾಕಿ 2 ಮರ್ಜ್ ಮಾಡಿ ನಾವು ಯಾವುದೋ ಒಂದು ಹೆಲ್ತ್ ಇನ್ಶೂರೆನ್ಸ್ಗಳನ್ನ 3-4 ಕಂಪ್ನಿಗಳನ್ನ ಕರೆದು ಪ್ರತಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಕೂಡ ನಾವು ಪರ್ ಹೆಡ್ ಇಷ್ಟು ಅಂತೇಳಿ ಇನ್ಶೂರೆನ್ಸ್ ಮಾಡಿಸ್ತೀವಿ. ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯ ನಿರ್ಧಾರಕ್ಕೆ ಪೋಷಕರ ಸಂಘಟನೆ ಸಮನ್ವಯ ಸಮಿತಿ ಸ್ವಾಗತ ಮಾಡಿದ್ದಾರೆ. ವಿಶ್ವವಿದ್ಯಾಲಯ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯವರು ಮಕ್ಕಳಿಗೆ ಅಂದ್ರೆ ಅಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಜನರಲ್ ಇನ್ಶೂರೆನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಅಂದ್ರೆ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ 100 ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಅವರಿಗೆ ಸಾಮೂಹಿಕವಾಗಿ ಒಂದು ವಿಮೆಯನ್ನು ಮಾಡಿಸುವಂಥದ್ದು. ಯಾಕಂದ್ರೆ ಇವಾಗ ವಿಶ್ವವಿದ್ಯಾಲಯದ ಆವರಣದಲ್ಲಿರ್ಬೋದು ಅಥವಾ ಹೊರಗಡೆ ಇರಬಹುದು, ಒಂದು ಸ್ಟೂಡೆಂಟ್ ಅವರ ಒಂದು ನೆಗ್ಲಿಜೆನ್ಸ್ ಮತ್ತೆ ಬೆಂಗಳೂರಲ್ಲಿ ಇರುವಂತಹ ಟ್ರಾಫಿಕ್ ಸಮಸ್ಯೆಯಿಂದ ಬಹಳಷ್ಟು ಆಕ್ಸಿಡೆಂಟ್ಗಳು ಆಗ್ತಿರೋದು ಈಗೆಲ್ಲ ನಮ್ಮೆಲ್ಲರ ಗಮನಕ್ಕೆ ಬರ್ತಾ ಇದೆ. ಅದರಲ್ಲೂ ಒಂದು 100 ರೂಪಾಯಿ ಅಂದ್ರೆ ಇದು ಬಹಳ ಬೇಸಿಕ್ ಅಮೌಂಟ್. ಇವಾಗ ಎಷ್ಟೊಂದು ಕಡೆ ಪ್ರೈವೇಟ್ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ಗಳನ್ನ ವಸೂಲಿ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಮಗುಗೆ 100 ರೂಪಾಯಿ ಸ್ಪೆಂಡ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಇದನ್ನ ದಯವಿಟ್ಟು ಎಲ್ಲ ಬೇರೆ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಕಾಲೇಜ್ಗಳಿರ್ಬೋದು ಮತ್ತು ಶಾಲೆಗಳು ಸಹ ಇರ್ಬೋದು. ಯಾಕಂದ್ರೆ ನಾವು ಇವತ್ತು ನೋಡ್ತಾ ಇರೋದು ಸಹ ಚಿಕ್ಕ ಪುಟ್ಟ ಮಕ್ಕಳಿಗೂ ಸಹ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಿರೋದು ತಮ್ಮೆಲ್ಲರಿಗ ಗಮನಕ್ಕೆ ಬರ್ತಾ ಇರುತ್ತೆ. ಈ ಒಂದು ವಿಶ್ವವಿದ್ಯಾಲಯ ತಗೊಂಡಿರೋ ಕ್ರಮ ನಿಜವಾಗ್ಲೂ ಬಹಳ ಸ್ವಾಗತೀಯ. ಬೆಂಗಳೂರು ವಿಶ್ವವಿದ್ಯಾಲಯದ ಈ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವವಿದ್ಯಾಲಯ ಈ ನಿರ್ಧಾರದಿಂದ ವಿದ್ಯಾರ್ಥಿಗಳಿಗೆ ಜೀವ ವಿಮೆಯ ಕವಚ